ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಎನ್ವೈಪಿ ಚೇತನ್ ಹೇಳಿಕೆ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮಕುಂದಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಎನ್ವೈಪಿ ಚೇತನ್ ಅವರು ಮಾತನಾಡಿ, ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಸಾರ್ವಜನಿಕರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಬಡವರು, ಕೂಲಿ ಕಾರ್ಮಿಕರು ಹಾಗೂ ನಿರುದ್ಯೋಗಿ ಯುವಕ ಯುವತಿಯರ ಬದುಕಿಗೆ ಆಸರೆಯಾಗಿವೆ. ಈ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಇದಕ್ಕೆ ತಾಲೂಕು ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ನೇಮಕ ಮಾಡಿಕೊಂಡು ಪ್ರತಿ ಮನೆಗೂ ಈ ಯೋಜನೆ ಲಭ್ಯವಾಗಿದೆಯೇ ಇಲ್ಲವೇ ಎಂಬುದನ್ನು ಸರ್ಕಾರ ಗಮನಿಸುತ್ತಿದೆ. ದೇಶದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಗಳು ಮಾದರಿಯಾಗಿ ನಿಂತಿವೆ. ಈ ಯೋಜನೆಗಳಿಂದ ಬಡ ಕುಟುಂಬಗಳು ಆರ್ಥಿಕ ವ್ಯವಸ್ಥೆ ಸುಧಾರಿಸುತ್ತಿದೆ ಮತ್ತು ಅದೆಷ್ಟೋ ಬಡ ಕುಟುಂಬಗಳ ಹಸಿವು ನೀಗಿಸಲು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪರವರು, ಈ ಪಂಚ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶ ಈ ಯೋಜನೆಗೆ ಬರುವ 5 ಇಲಾಖೆಗಳನ್ನು ಜೊತೆಗೂಡಿಸಿಕೊಂಡು ಪಂಚ ಗ್ಯಾರಂಟಿ ಯೋಜನೆಯು ಪ್ರತಿ ಮನೆಗೂ ಸಕಾಲಕ್ಕೆ ಸರಿಯಾಗಿ ತಲುಪಿದೆ ಎಂದು ತಿಳಿದು ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಸರ್ಕಾರ ಈ ಶಿಬಿರವನ್ನು ಆಯೋಜಿಸಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪ ಹಾಗೂ ಸಿಡಿಪೋ ನವೀನ್ ಕುಮಾರ್, ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಸೋಮಶೇಖರ್, ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಗುರುರಾಜ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹಾಗೂ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಧನುಂಜಯ್, ಗ್ಯಾರಂಟಿ ಸಮಿತಿ ಸದಸ್ಯರಾದ ಬಾಂಡ್ರವಿ ಇಸ್ಮಾಯಿಲ್, ಸಿಪೇಟ್ ಹೊನ್ನೂರಪ್ಪ, ನರಸಿಂಹರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಶ್ರೀಮತಿ ಮಂಜಮ್ಮ ಹಟ್ಟಿಸ್ವಾಮಿ, ಶ್ರೀಮತಿ ಶಿವಗಂಗಮ್ಮ ಚಿತ್ತಯ್ಯ ಹಾಗೂ ಗ್ರಾಮದ ಮುಖಂಡರಾದ ಅಂಜನಪ್ಪ, ಕಾರ್ಪೆಂಟರ್ ಹನುಮಂತಪ್ಪ, ಚಿಕ್ಕೇರಳ್ಳಿ ಯುವ ಮುಖಂಡರಾದ ಚನ್ನಪ್ಪ, ನಾಗರಾಜ್, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಗ್ರಾಮಗಳ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ತಾಲೂಕು ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಂದ ಬಂದಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ಇಂದು ನಾವು ಏನು ಅಮಕುಂದಿ ಗ್ರಾಮದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ, ಈಗ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಪೂರ್ಣಗೊಂಡಿದ್ದು, ರಾಜ್ಯದಂತ ಎಲ್ಲ ತಾಲೂಕಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಒಂದು ರಚಿಸಿ ಸಮಿತಿಗೆ ಒಂದು 15 ಜನ ಪ್ರತಿಯೊಬ್ಬರು ಒಂದು ಸದಸ್ಯರನ್ನು ಕೂಡ ನೇಮಕ ಮಾಡಿರುತ್ತಾರೆ. ನಮ್ಮ ಒಂದು ಸಮಿತಿಯ ಮೂಲ ಉದ್ದೇಶ ಹಾಗೂ ಇವತ್ತು ಇಲ್ಲಿ ನಮ್ಮ ಅಮಕುಂದಿ ಗ್ರಾಮಕ್ಕೆ ಬಂದಿರುವ ಒಂದು ಮೂಲ ಉದ್ದೇಶ, ಏನು ನಮ್ಮ ರಾಜ್ಯ ಸರ್ಕಾರ ರಾಜ್ಯದಂತ ಪ್ರತಿಯೊಬ್ಬ ನೀಡ್ತಾ ಇರುವಂಥ ಪಂಚ 5 ಗ್ಯಾರಂಟಿಗಳ ಯೋಜನೆಗಳಾದಂಥ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಹಾಗೂ ಶಕ್ತಿ ಯೋಜನೆ ಅಡಿಯಲ್ಲಿ ನೀಡುವಂಥ ಎಲ್ಲ ಪ್ರತಿಯೊಂದು ಯೋಜನೆಯನ್ನು ಕೂಡ ರಾಜ್ಯದ ಜನರಿಗೆ ಸರಿಯಾದ ರೀತಿಯಲ್ಲಿ ದಕ್ತಾ ಇದನ್ನ ಇಲ್ವೋ ಎನ್ನುವ ಒಂದು ವಿಚಾರವನ್ನು ತಿಳ್ಕೋಬೇಕು. ನಾವೇ ಖುದ್ದಾಗಿ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಬೇಕು. ಯಾಕಂದರೆ ನಮ್ಮ ಉದ್ದೇಶ ಜನರು ನಮ್ಮ ಜೊತೆ ಅಧಿಕಾರಿಗಳ ಜೊತೆ ಬರೋದಕ್ಕಿಂತ ಹೆಚ್ಚಾಗಿ ನಾವೇ ಗ್ರಾಮಗಳಿಗೆ ಭೇಟಿ ನೀಡಬೇಕು, ಗ್ರಾಮಸ್ಥರ ಒಂದು ಕುಂದುಕೊರತೆಗಳು ತಿಳ್ಕೋಬೇಕೆನ್ನುವ ಒಂದು ಉದ್ದೇಶದಿಂದಲೇ ಇಲ್ಲಿ ಬಂದಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ರೀತಿ ಒಂದು ತಾಳ್ಮೆಯಿಂದ ನಾವೆಲ್ಲರೂ ಇರೋಣ. ಇನ್ನು ಕೆಲವೊತ್ತು ತಮ್ಮೆಲ್ಲರ ಒಂದು ಸಮಸ್ಯೆ ಇರಲಿ, ಹಾಗೂ ಅದು ಯಾವುದೇ ರೀತಿಯ ಒಂದು ಕುಂದುಕೊರತೆ ಇದ್ರೂ ಕೂಡ ಈಗಾಗಲೇ ಇಲ್ಲೇ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಪಂಚಾಯತ್ ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ತಾವು ಇಲ್ಲಿ ತಾಳ್ಮೆಯಿಂದ ಬಂದು ತಾವು ಕೇಳ್ಬೋದು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ 50,000 ಕೋಟಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ ಪ್ರತಿ ವರ್ಷ ಕೂಡ. ಹಾಗೂ ಇದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದಾಗಿರೋದ್ರಿಂದ, ಹಾಗೂ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರ ಹಾಗೂ ಈ ಒಂದು ಯೋಜನೆಯನ್ನು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಅವರು ಕಾರ್ಯರೂಪಕ್ಕೆ ತಂದು ಇದು ಎಲ್ಲರಿಗೂ ಕೂಡ ಒಂದು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ನೀಡುವಂಥ 2,000 ಯೋಜನೆ ಹಣ ಏನಿದೆ, ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಒಂದು ಮೊರೆಯನ್ನು ಒಂದು ತಪ್ತಾ ಇದ್ದು ಎಲ್ಲರಿಗೂ ಕೂಡ ಅವರ ಜೀವನದಲ್ಲಿ ಒಂದು ನೆಮ್ಮದಿಯ ಒಂದು ವಾತಾವರಣ ಕಲ್ಪಿಸಿದೆ. ಯಾಕಂದರೆ ವೈಯಕ್ತಿಕವಾಗಿ ಎಲ್ಲ ರೀತಿಯ ಬೇರೆ ಒಂದು ಸಣ್ಣ ಪುಟ್ಟ ಖರ್ಚುಗಳಿರ್ಬೋದು, ಮಾತ್ರೆ ಹಾಗೂ ಆರೋಗ್ಯ ಇನ್ನೊಂದು ಇತರೆ ಖರ್ಚುಗಳಿಗೆ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಕೂಡ ಒಂದು ಉಪಯೋಗ ಆಗಿದೆ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನಮಗೆ ಈ ಸೌಲಭ್ಯ ಇಂದ ನಮಗೆ ಇನ್ನೂ ಸರಿಯಾಗಿ ರೀತಿಯಲ್ಲಿ ದಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಉದ್ದೇಶ ಇಲ್ಲೇ ಏನಂದರೆ, ನಾವೇ ಇಲ್ಲಿ ಖುದ್ದಾಗಿ ಬಂದು ಎಲ್ಲರಿಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ದಕ್ತಾ ಇದ್ರೆ ಇಲ್ಲೊಂದು ತಿಳ್ಕೊಂಡು, ಒಂದು ವೇಳೆ ಯಾರಾದರೂ ಈ ಒಂದು ಯೋಜನೆಗಳಿಂದ ವಂಚಿತರಾಗಿದ್ರೆ ಅಂತ ಎಲ್ಲರ ಹೆಸರುಗಳನ್ನು ನಾವು ಪಟ್ಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ
ಸಾಧ್ಯವಾದಷ್ಟು ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಂದು ನಮ್ಮ ಮೊಳಕಾಲ್ಮೂರು ತಾಲೂಕಾದ್ಯಂತ ಎಲ್ಲ ಕಡೆ ನಾವು ಸಂಚರಿಸ್ತಾ ಇದ್ದೀವಿ. ಹಾಗಾಗಿ ಈ ಅಮಕುಂದ ಗ್ರಾಮ ನಮಗೆ ಒಂದು ರೀತಿ ನಮ್ಮ ಸ್ವಂತ ಗ್ರಾಮ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೇವೆ. ಅಮಕುಂದ ಇರ್ಬೋದು, ಚಿಕ್ಕೇರಳ್ಳಿ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ನಮಗೆ ಮೊದಲಿಂದ ಚಿರಪರಿಚಿತರು. ಎಲ್ಲ ನಮಗೆ ನೇರವಾಗಿ ನಮ್ಮ ಕುಟುಂಬಕ್ಕೆ ಎಲ್ಲರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಆತ್ಮೀಯರಿದ್ದರು ಇರೋದ್ರಿಂದ ಹಾಗೂ ಈಗ ಈ ಒಂದು ಕಾರ್ಯಕ್ರಮ ಆದ ನಂತರ ಎಲ್ಲರೂ ಕೂಡ ನಮಗೆ ಯಾವುದೇ ರೀತಿ ಒಂದು ಸಮಸ್ಯೆ ಇದ್ದರೆ ಶಾಂತಿಯುತವಾಗಿ ನೆಮ್ಮದಿಯಿಂದ ಇಲ್ಲಿ ಬಂದು ಎಲ್ಲರೂ ಕೂಡ ಕೇಳುವಂಥ ಅವಕಾಶ ಇದೆ. ಸದುಪಯೋಗ ಪಂಚ ಗ್ಯಾರಂಟಿ ಯೋಜನೆಯ ಸದುಪಯೋಗ ಆಗಿದೆ ಇಲ್ಲ ಈ ಒಂದು ಶಿಬಿರವನ್ನ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯೋಜನೆ ಮಾಡಿರ್ತಕ್ಕಂಥದ್ದು. ನಮ್ಗೀಗಾಗಲೇ ಗೊತ್ತಿದೆ, ಗೃಹಲಕ್ಷ್ಮಿ, ಯುವನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವನಿಧಿ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಸರಿಯಾದ ರೀತಿಯಲ್ಲಿ ಜಮಾ ಆಗಿದೆ ಇಲ್ವೇ? ಶಕ್ತಿ ಯೋಜನೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ವೇ? ಯುವನಿಧಿ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಯೋಜನೆ ತಲುಪಿದೆ ಇಲ್ವೇ? ಹಾಗೂ ಅನ್ನಭಾಗ್ಯ ಈಗಾಗಲೇ ಕೊಟ್ಟಿದ್ದ ಅನ್ನಭಾಗ್ಯ ಸಹಿತ ಈ ಒಂದು ಯೋಜನೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ವೇ? ಹಾಗೂ ಗೃಹ ಜ್ಯೋತಿ ಎಲ್ಲ ಮನೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ಲ ಅಂತಕ್ಕಂಥದ್ದನ್ನ ನಿರಂತರವಾಗಿ ನಿಮ್ಮಗಳ ಮುಂದೆ ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸಿಯಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಿಮ್ಮಗಳ ಮುಖೇನ ಸರಿಯಾದ ರೀತಿಯಲ್ಲಿ ಈ ಸಮರ್ಪಕವಾಗಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಯು ತನ್ನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ತಲುಪಿದೇ ಇಲ್ಲ ಅಂತಕ್ಕಂಥದ್ದು ಈ ಒಂದು ವಿಷಯದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಈ ಒಂದು ಶಿಬಿರವನ್ನು ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ನೋಡಿದ್ದೀವಿ, ಸುಮಾರು 22-24 ತಿಂಗಳಿಂದ 2 ವರ್ಷಕ್ಕಾದರೂ ಕೆಲವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಇ-KYC, ಆಮೇಲೆ ಆಧಾರ್ ಅಥೆಂಟಿಕೇಶನ್ಸ್, ಆಮೇಲೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇಲ್ಲದೆ ಇರ್ತಕ್ಕಂಥ ಮಾತ್ರ ನಿಮಗೆ ಅಕೌಂಟ್ ಜಮಾ ಆಗಿರಲ್ಲ ಅಂತ ಈಗ ನಮ್ಮ ಸಿಡಿ ತೋಡಿ ಹೇಳ್ತಕ್ಕಂಥ ಮಾಹಿತಿ. ಆ ಟೈಪ್ ಏನಾದ್ರು ಇದ್ರೆ ಈ ಸಭೆ ಮುಗಿದ ತಕ್ಷಣ ಬರೀಕೊಳ್ಳೋಣ, ಈ ಸಭೆ ಮುಗಿದ ತಕ್ಷಣ ಈ ಸಭೆ ಮುಗಿದ ತಕ್ಷಣ ನಮ್ಮ ಇಲಾಖೆಯ ಅಂದ್ರೆ ಆ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಇಲಾಖೆಯ ಮುಖ್ಯಸ್ಥರು ಸಹಿತ ನಮ್ಮ ಜೊತೆಲಿದ್ದಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ಸ್ಥಳದಲ್ಲಿಯೇ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಆ ಪ್ರಸ್ತಾಪದ ಪ್ರಕಾರ ಆ ವಿಷಯಗಳನ್ನು ಒಳಗೊಂಡ ಎಲ್ಲ ವಿಷಯವನ್ನು 5 ಗ್ಯಾರಂಟಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಿಮ್ಮಗಳ ಮುಖಾಂತರ ಬಗೆಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಶಿಬಿರ. ಯಾಕೆ ನಿಮ್ಮಲ್ಲೇ ಬಂದು ನಿಮ್ಮ ಪಂಚಾಯತ್ ವ್ಯಾಪ್ತಿಯ ನಿಮ್ಮ ಜೊತೆಲೇ ಇದ್ದು ಈ ಒಂದು ಅನುಷ್ಠಾನ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕ ನಾವು ಕೇಳಬೇಕು ಅನ್ನಂಗಿದ್ರೆ ಕೆಲವರಲ್ಲಿ ಯಾವ್ಯಾವ್ದೋ ಪ್ರಾಬ್ಲಮ್ಸ್ ಏನೇನೋ ನ್ಯೂನತೆಗಳಿದ್ದು ಕೆಲವರಿಗೆ ಆ ಯೋಜನೆಗೆ ಸಂಬಂಧಪಟ್ಟರು ಕುಂಠಿತವಾಗಿರಬಹುದು. ಆ ಕುಂಠಿತವಾಗಿರೋದಕ್ಕೆ ಕಾರಣಗಳೇನು, ಅದರ ಸಮಕ್ಷಮವಾಗಿರ್ತಕ್ಕಂಥ ಚಟುವಟಿಕೆಗಳೇನು, ಆ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಬಳಿ ಹಂಚಿಕೊಂಡು ಸ್ಥಳದಲ್ಲಿಯೇ ಆ ಒಂದು ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ತಮ್ಮಲ್ಲೇ ಪಾರದರ್ಶಕವಾಗಿ ಅದು ಸವಿವರವಾಗಿ ಅದನ್ನ ಹೋಗಲಾಡಿಸ್ತಕ್ಕಂಥ ಕಾರ್ಯಕ್ರಮ ಈ ಶಿಬಿರದ ಮುಖ್ಯ ಉದ್ದೇಶ. ನಾವೀಗಾಗಲೇ ಸುಮಾರು 97-98% ನಮ್ಮ ತಾಲೂಕಿಂದು 35,000ದಲ್ಲಿ ಸುಮಾರು 97% ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಹರಾಗಿದ್ದೀರಿ. ಅವ್ರಿಗೆಲ್ಲ ಖಾತೆಗೆ ಜಮಾ ಆಗ್ತಕ್ಕಂಥ ವಿಷಯವನ್ನು ಸಹಿತ ನಮ್ಮ ಸಿಡಿಪಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ. 1-2% ಅಲ್ಲಿ ಏನ್ ನ್ಯೂನತೆ ಇದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇರಬಹುದು ಅಥವಾ ಇ-KYC ನಲ್ಲಿ ಏನೋ ಪ್ರಾಬ್ಲಮ್ಸ್ ಇರಬಹುದು, ಆಧಾರ್ ಅಥೆಂಟಿಕೇಶನ್ಸ್ ಇರಬಹುದು. ಇವೆಲ್ಲ ಪ್ರಾಬ್ಲಮ್ಗಳಿಂದ ಕೆಲವು ಮಾತ್ರ 1-2% ನಮಗೆ ಕುಂಠಿತವಾಗಿರ್ತಕ್ಕಂಥದ್ದು ಇದು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದರ ಜೊತೆಯಲ್ಲಿ ಮಾನ್ಯರಲ್ಲಿ ಕೇಳ್ಕೊಂಡಿದ್ದೀವಿ ಎಲ್ಲಾ ಗ್ರಾಮಗಳನ್ನು ಸಹಿತ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿಗೋಸ್ಕರ ಈಗಾಗಲೇ ಬೇರೆ ಒಂದೂರಿಂದ ಇನ್ನೊಂದೂರಿಗೆ ಕೊಡ್ತಕ್ಕಂಥ ಅಲ್ಲಿ KSRTC ಡ್ರೈವರ್ ಆಗಿರಬಹುದು ಅಥವಾ ಕಂಡಕ್ಟರ್ ಆಗಿರಬಹುದು, ನಿಮ್ಮ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಾ ಇಲ್ವೋ, ಏನೋ ಪುಕ್ಸೆಟ್ ಅಂತೇಳಿ ಏನೇನೋ ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಗೆ ಮಾತಾಡ್ತಾ ಇರಲಿಲ್ಲ ಅಂತ ಇಂತಕ್ಕಂಥದ್ದು ಸಹಿತ ಇಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯ. ಈಗಾಗಲೇ
ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಇದೀಗ 4ನೇ ಗ್ರಾಮ ಪಂಚಾಯಿತಿ ಎಲ್ಲ ಕಡೆನೂ ಬಹಳ ಪ್ರಕ್ಷುಬ್ಧ ವಾತಾವರಣದಿಂದ ವಿವರವಾಗಿ ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಮ್ಮಗಳ ಮುಖಾಂತರ ಸಮಕ್ಷಮವಾಗಿ ಹಂಚಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಹಮ್ಮಿಕೊಂಡ ಗ್ರಾಮದಲ್ಲೂ ಸಹಿತ ಬಹಳಷ್ಟು ಜನ ಸೇರ್ಕೊಂಡಿದ್ರಿ. ನಿಮಗೂ ಸಹಿತ ಈ ವಿಷಯ ಪ್ರಕಾರ ಬಹಳಷ್ಟು ವಿಷಯಗಳು ಒಳಗೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ವಿಷಯಗಳೆಲ್ಲ ಪ್ರಸ್ತಾಪ ಮಾಡಿಬಿಟ್ಟು ನಿಮ್ಮಗಳ ಜೊತೆಯಲ್ಲಿ ಹಂಚಿಕೊಂಡು ಆ ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂನತೆಗಳೇನಿದೆ ಆ ನ್ಯೂನತೆಗಳನ್ನು ಸರಿಪಡಿಸಿ ಇವತ್ತು ಸ್ಥಳದಲ್ಲೇ ಕ್ಲಿಯರ್ ಮಾಡಬೇಕು ಅಂತೇಳಿ ಈ ಒಂದು ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ. ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಈ ಒಂದು ಶಿಬಿರದ ಪರವಾಗಿ, ಗ್ರಾಮ ಪಂಚಾಯತಿ ಪರವಾಗಿ, ಪಂಚ ಗ್ಯಾರಂಟಿ ಯೋಜನೆಯ ಪರವಾಗಿ ನಿಮ್ಗೆಲ್ಲ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡ್ಲಿ. ಯಾವುದೇ ಪ್ರಾಬ್ಲಮ್ ಇದೆ ಇಲ್ಲೇ ಸ್ಥಳದಲ್ಲಿ ಬಗೆಹರಿಸ್ತಾರೆ ಅಂತ ಹೇಳ್ತಾ ಈ ಒಂದು ಯೋಜನೆ ಸಂಬಂಧಪಟ್ಟಿರುವ ಪ್ರಾಸ್ತಾವಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ನೆನಪಿಸ್ತಾ ನನ್ನ ನೆಡಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದನ್ನ ನಮಗೆ ಸರಿ ಹೋಗ್ಬೇಕು ಅಂತಂದ್ರೆ ಅದನ್ನ ನಾವು ಅದಕ್ಕೆ ದಾಖಲಾತಿಗಳು ಕರೆಕ್ಟ್ ಆಗಿ ಕೊಟ್ರೆ ಇನ್ನು ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಯಾರಿಗೆ ನಿಮ್ಗ ಆ ಗ್ಯಾರಂಟಿ ಯೋಜನೆಯಲ್ಲಿ ಬೀಳ್ತಕ್ಕಂಥ ಹಣ ಇಲ್ವೋ ಅವರಿಗೆ ಅದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪ ಹೇಳ್ಬೇಕಂತಂದ್ರೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಮಂಜುನಾಥ್ನವರು ಈಗ ಹೇಳಿದ್ರು ನಿಮ್ಗೆ ಫಿಲ್ಟರ್ ನೀರ್ದು ನಿಮ್ಗೆ ಒಂದು ಉತ್ತರ ಕೊಡ್ತೀವಿ. ಫಿಲ್ಟರ್ ನೀರ್ದು ಈಗ ಅಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಟಿ ಶೋಭಾ ಸೋಮಶೇಖರ್ ನಾವು ಇದ್ದೀವಿ. ಫಿಲ್ಟರ್ ಏನಪ್ಪ ಅಂತಂದ್ರೆ ನಮಗೆ ಅವರು ಗ್ರಾಂಟ್ ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಇರ್ತಕ್ಕಂಥದ್ದು 98% ಆಗಿದೆ. ನಮ್ದು 35,950 ಜನ ಫಲಾನುಭವಿಗಳು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಗೊಳ್ತಿದ್ದಾರೆ. ಯಾವುದೇ ಸಮಸ್ಯೆ ಅಂದ್ರೆ ಈಗ ಆಗ್ಲೇ ಸರ್ ಹೇಳ್ತಿದ್ರು, ಸುಮಾರು ಮಾತಾಡಿದ್ರೆ ಇದು ಕೂಡ ಏನಂದ್ರೆ ಆಧಾರ್ ರೇಷನ್ ಕಾರ್ಡ್ ಈಗ ಯಜಮಾನಿ ಇರ್ತಾರೆ, ಅಜ್ಜಿ ಏನಾದ್ರು ಡೆತ್ ಆದ್ರೆ ಅವ್ರ ಮನೇಲಿರುವಂತ ಸೊಸೆ ಅಥವಾ ಮಗಳಿಗೆ ದುಡ್ಡು ಬರ್ಬೇಕು ಅಂದ್ರೆ ಡೆತ್ ಆದ ತಕ್ಷಣ ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು, ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಸ್ಬೇಕು. ಅವಾಗ ಮಾತ್ರ ದುಡ್ಡು ಸೊತ್ತೋಗ್ಬಿಟ್ರೆ ನಾನು ಹೋಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಬರಲ್ಲ. ಖಂಡಿತ ನೀವು ಮತ್ತೆ ರೇಷನ್ ಕಾರ್ಡ್ ಚೇಂಜ್ ಮಾಡಿಸಿ, ಆಧಾರ್ ಲಿಂಕ್ ಮಾಡಿಸಿ, KYC ಮಾಡಿಸಿ. ಮತ್ತೆ ಬ್ಯಾಂಕಿಗೆ ನೀವು ಹೋದ್ರೆ ಸುಮ್ಮನೆ KYC ಆಗಿಲ್ಲ ಅದು ಇದು ಅಂತ ಹೇಳಿ ನಿಮಗೆ ಸಮಸ್ಯೆ ಆಗುತ್ತೆ. IPPB ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಅಂತ ಹೇಳಿ ಇದೆ, ಅಲ್ಲಿ ಹೋದ್ರೆ ಒಂದು 200 ರೂಪಾಯಿ ಕೊಟ್ಟರೆ ಒಂದು ಕಾರ್ಡ್ ಮಾಡ್ಕೊಡ್ತಾರೆ. ಆ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮಗೆ ಯಾವುದೇ ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳು ಇದ್ರೆ ಈ ರೀತಿ ಗೃಹಲಕ್ಷ್ಮಿ ಇರ್ಬೋದು ಅಥವಾ ರೈತರಿಗೆ ಬರುವಂತ ಅನುದಾನ ಯಾವುದೇ ಇದ್ರೇನು ಅದಕ್ಕೆ ಬರುತ್ತೆ ನೇರವಾಗಿ. ಅದು ಒಂದೇ ಸರಿ ಆಗುತ್ತೆ. ಆದ್ರೆ ಮೊಬೈಲ್ ನಂಬರ್ ಲಿಂಕ್ ಇರ್ಬೇಕು ಆಧಾರ್ ಕಾರ್ಡ್ಗೆ. ಇದು ಇಷ್ಟಿದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಆಮೇಲೆ ITGST ನವರಿಗೆ ಬಂದಿರೋ ದುಡ್ಡು ನನಗೆ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ ಮತ್ತೆ ವಾಟ್ಸ್ಆಪ್ ಆಗ್ತಿರ್ತಾರೆ. ಅದು ಸರ್ಕಾರ ಏನಂದ್ರೆ ಈ ಯೋಜನೆಯನ್ನು ರೂಪಿಸಬೇಕಾದ್ರೆ ಹೇಳಿತ್ತು ITGST ಟ್ಯಾಕ್ಸ್ ಪೇಯರ್ ಯಾರಿರ್ತಾರೆ ಅವ್ರಿಗೆ ಈ ಅನುದಾನ ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರು ಹೊರಗಿರುತ್ತಾರೆ ಅಂತ. ಅಂತವ್ರಿಗೆ ಇನ್ನೇನು ಸರ್ಕಾರ ಏನು ಮೇಲಿನ ಹಂತದಲ್ಲಿ ಅದನ್ನ ಸರಿಪಡಿಸಿದ ನಂತರ ಅದು ಕೂಡ ಬರಬಹುದು. ಆದ್ರೆ ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಇನ್ನು KYC ಪ್ರಾಬ್ಲಮ್ ಈಗ ಅನ್ನಂತೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ಕಡೆ ದಿನಾಂಕ ಅಥವಾ ಕೊನೆ ದಿನಾಂಕ ಅಂತ ಏನೂ ಇಲ್ಲ. ನೀವು ಪ್ರತಿದಿನ ಹೋಗಿ ಗ್ರಾಮವನ್ನಲ್ಲಿ ನಿಮ್ದು ಹಾಕಿಲ್ದೇ ಇರೋರು ಇನ್ನೂ ಯಾರಾದ್ರೂ ಉಳ್ಕೊಂಡಿದ್ರೆ ಖಂಡಿತ ಹಾಕಿ. ಅದು ನನ್ನ ಲಾಗಿನ್ ಬರುತ್ತೆ, ನಾನು ಅಪ್ಲೋಡ್ ಕೊಡ್ತೀನಿ. ಹಾಕ್ಬೇಕಾದ್ರೆ ಮಾತ್ರ ನೀವು ಕರೆಕ್ಟ್ ಬ್ಯಾಂಕ್ ಅನ್ನ ಚೂಸ್ ಮಾಡಿ. ಯಾರು ಈಗ ಉದಾಹರಣೆಗೆ ಏನಾಗ್ಬಿಡುತ್ತೆ, ಯಾರೋ ಇದ್ರು ಕಿಂಚಮ್ಮ ಅಂತ ಇರ್ತಾರೆ, ಕಿಂಚಮ್ಮನ್ ತಗೊಂಡು ಹೋಗ್ಬಿಟ್ಟು ಅವರು ಅಪ್ಲಿಕೇಶನ್ ಹಾಕ್ತಾರೆ. ಆದ್ರೆ ಮಲ್ಲಮ್ಮ ಅನ್ನೋ ಬ್ಯಾಂಕ್ ಅಕೌಂಟ್ ಕೊಡ್ತಾರೆ. ಹಂಗ್ ಮಾಡಬೇಡಿ, ಯಾರನ್ನ ಅವ್ರದೇ ಬ್ಯಾಂಕ್ ಅಕೌಂಟ್ ಕೊಡಿ. ಅವಾಗ ಮಾತ್ರ ಫಲಾನುಭವಿಗೆ ದುಡ್ಡು ಬರುತ್ತೆ. ಆಮೇಲೆ ಇನ್ನೂ ಕೆಲವರು ಬಂದಿದ್ದಾರೆ ನನಗೆ ಮೊನ್ನೆ ಎಲ್ಲಿ ಅಂತ ಹೇಳಿದ್ರೆ ಸಾಗರ ಬಂದಿದ್ವಿ ಸರ್ ಜೊತೆಗೆ. ಆಮೇಲೆ ದೇವ ಸಮುದ್ರಕ್ಕೆ ಹೋಗಿದ್ವಿ. ಅಲ್ಲಿ ಕೆಲವರಿಗೆಲ್ಲ ದುಡ್ಡು ಬಂದಿಲ್ಲ ಅಂದ್ರು. ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ದು ರೇಷನ್ ಕಾರ್ಡ್ ಒಂದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ದಯಮಾಡಿ ಕೊಡಿ, ನೀವು ನಾವು ಅದನ್ನ ಚೆಕ್ ಮಾಡ್ತೀವಿ. ಎಲ್ಲ ಊರಲ್ಲಿ ಅಂಗನವಾಡಿ ಇದೆ, ಆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟರು ಅದನ್ನ ಪಟ್ಟಿ ಮಾಡಿ ನಾನು ಅದನ್ನ ಚೆಕ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಹೇಳಿದೆ. ಅಲ್ಲಿ ಸುಮಾರು ಒಂದು 5 ಜನ ಕೊಟ್ಟಿದ್ರು ಬಂದಿಲ್ಲ ಅಂತ. ಆದ್ರೆ ಅವ್ರಿಗೆ ಎಲ್ಲರಿಗೂ ದುಡ್ಡು ಬಂದಿದೆ. ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಒಂದ್ ಕಡೆ ಅಕೌಂಟ್ ಮಾಡಿಸಿಲ್ಲ. ಫಸ್ಟ್ ಯಾವುದೋ ಒಂದು ಫೈನಾನ್ಸ್ ಅಲ್ಲಿ ಸಂಘದಲ್ಲಿ ಫೈನಾನ್ಸ್ ಇತ್ತು ಅಲ್ಲ, ಸಂಘ ಮಾಡಿದಾಗ ಆ ಫೈನಾನ್ಸ್ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತಕ್ಕಂಥ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದೆ. ಮೊದಲನೇದಾಗಿ ಗೃಹಲಕ್ಷ್ಮಿಯಲ್ಲಿ ಸಾಮಾನ್ಯವಾಗಿ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ಇರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಗೆ 2,000 ತಲುಪುವಂತ ಉದ್ದೇಶ. ಈಗ ಇದರಲ್ಲಿ ಏನಾದ್ರೂ ಕಾರ್ಡ್ ಪಡಿತರ ಚೀಟಿಯಲ್ಲಿ ಯಜಮಾನ ಸತ್ತೋದ ಮೇಲೆ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಅವರಿಗೆ ಅನರ್ಹರಾಗಿರ್ತಾರೆ. ಆ ಒಂದು
ಯೋಜನೆಗೆ ಅನರ್ಹರಾಗಿರ್ತಾರೆ. ಕಾರಣ ಇಷ್ಟೇ, ಆಧಾರ್ ಕಾರ್ಡ್ ಯಾರು ಲಿಂಕ್ ಮಾಡಿಸಿರೋದಿಲ್ಲ ಆ ಕಾರ್ಡ್ನ ವಜಾ ಆಗಿರುತ್ತೆ. ಆದ್ದರಿಂದ ಇದು ಅವರಿಗೆ ಅನರ್ಹರಾಗಿರ್ತಾರೆ. ಅದಕ್ಕೆ ಮೂಲ ಉದ್ದೇಶ ಹೊಸ ಕಾರ್ಡ್ ಹಾಕ್ಬೇಕಾಗುತ್ತೆ. ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದಿಲ್ಲ ಪಡಿತರ ಚೀಟಿಗೆ ಅವರು ಸಾಮಾನ್ಯವಾಗಿ ಹೊಸ ಅರ್ಜಿನ ಹಾಕಿ, ಹೌದು ಸರ್, ಹೊಸ ಅರ್ಜಿನ ಹಾಕಿ ಮತ್ತು ರೇಷನ್ ಕಾರ್ಡ್ ಪಡ್ಕೊಂಡು ಆಮೇಲೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ರೆ ಅವರು ಗೃಹಲಕ್ಷ್ಮಿ ಅರ್ಹ ಅರ್ಜಿದಾರರಾಗಿರ್ತಾರೆ. ಅವಾಗ ಅವ್ರಿಗೆ 2,000 ರೂಪಾಯಿ ಮಂಜೂರಾಗುತ್ತೆ. ಇದು ಒಂದು ಗೃಹಲಕ್ಷ್ಮಿದು. ಅದಾದ ನಂತರ ಗೃಹ ಜ್ಯೋತಿ ಅಂತೇಳಿ, ಈ ಸಾಮಾನ್ಯವಾಗಿ ನಾವೆಲ್ಲರೂ ರೈತರ ಮಕ್ಕಳು. ಈ ರೈತರ ಮಕ್ಕಳಾಗಿರೋದ್ರಿಂದ ಎಲ್ಲರೂ ಕೂಡ ಕರೆಂಟ್ ಕಟ್ಟಬೇಕಾಗುತ್ತೆ ಕಾಯ್ತಿದ್ರು. ಈಗ ಆ ಒಂದು ವ್ಯವಸ್ಥೆ ತಂದಬಾರದು ಅನ್ನೋ ಉದ್ದೇಶದಿಂದ ಗೃಹ ಜ್ಯೋತಿ ಅನ್ನುವಂತ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರು. ಆಮೇಲೆ ಶಕ್ತಿ ಯೋಜನೆ ಅಂತೇಳಿ ಪ್ರತಿಯೊಬ್ಬ ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಈ ಉಚಿತ ಯೋಜನೆ ಸಾಮಾನ್ಯವಾಗಿ ರಾಮಪುರದಿಂದ ಈ ಕಡೆಗೆ ಅನುಕೂಲ ಆಗುತ್ತೆ ವಿನಃ ರಾಮಪುರದಿಂದ ಬಳ್ಳಾರಿಗೆ ಹೋಗ್ತಕ್ಕಂಥ ಹಳ್ಳಿಗಳವರಿಗೆ ಅನುಕೂಲ ಆಗುತ್ತಿಲ್ಲ. ಉದಾಹರಣೆಗೆ ತಮ್ಮನಹಳ್ಳಿ, ರಾಜ. ನನ್ನ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗ್ಬೇಕಾದ್ರೆ ಈ ದೇಶದಲ್ಲಿ ಬರೀ 40 ಹಳ್ಳಿಗಳಲ್ಲಿ ಮಾತ್ರ ಕರೆಂಟ್ ಇತ್ತು. ಇದನ್ನ ಎಲ್ಲರೂ ಗಮನವಿಟ್ಟು ಕೇಳಿ. ಬರೀ 40 ಹಳ್ಳಿಗಳಲ್ಲಿ ಮಾತ್ರ ಕರೆಂಟ್ ಇತ್ತು. ಬ್ರಿಟಿಷರು ನಮ್ಮ ದೇಶ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿದ್ರು. ಅಂದಿನ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ತುಂಬಾ ಬಡದಂಡೇ ಇತ್ತು. 40 ಹಳ್ಳಿಗಳ ಕರೆಂಟ್ ಇಂದ ಇಡೀ ದೇಶದಲ್ಲಿ ನಮ್ಮ ಬಡಗಿನ ಯಾರು ಕಟ್ಟಲಿರಬಾರದು ಅಂತೇಳಿ ಇಡೀ ದೇಶಕ್ಕೆ ಕರೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ಹಿಡಿದು ತಟ್ಟುಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮಗಳೇ. ಆಮೇಲೆ ಪ್ರತಿ ಹಳ್ಳಿಗಳಿಗೆ ರಸ್ತೆಗಳನ್ನು ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಪಕ್ಷ. ಎರಡನೇದಾಗಿ ವಿದ್ಯಾಲಯಗಳನ್ನು ಕೊಟ್ಟಿದೆ. ಇಂದಿರಾ ಗಾಂಧಿ ವಸತಿ ಶಾಲೆಗಳನ್ನು ಕೊಟ್ಟಿದೆ. ಆಮೇಲೆ ಆಸ್ಪತ್ರೆಗಳನ್ನು ಕೊಟ್ಟಿದೆ. ವಿಮಾನಗಳನ್ನು ಕೊಟ್ಟಿದೆ. ಬಂಧುಗಳೇ, ಇವತ್ತು ಎಲ್ಲರೂ ಬರೀ ಬೇರೆ ಪಕ್ಷಗಳು ಸುಳ್ಳುಗಳನ್ನು ಹೇಳಿ ನಿಮ್ಮಲ್ಲಿ ಓಟುಗಳು ಕೇಳ್ತಾರೆ. ದಯವಿಟ್ಟು ಒಳ್ಳೆಯ ಈ ಭಾಗದಲ್ಲಿ ಅಂದಿನ ಕಾಲದಲ್ಲಿ ಕೆಂಪು ಜ್ವರವನ್ನು ಕೊಟ್ಟು ಸಾಕಿರ್ತಕ್ಕಂಥ ಸಂದೇಶ ಗೊತ್ತಿದೆ. ನಮ್ಮ ಗ್ರಾಮಗಳಲ್ಲಿ ಯಾರು ದುಡ್ಡು ಬರ್ತಾ ಇಲ್ಲ, ಯಾರು ಡಿಗ್ರಿ ಓದಿರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ, ಯಾರು ಕರೆಂಟ್ ಯಾರು ಗಟ್ಟಾಗ್ತಿದೆ ಅಂದ್ರೆ ನಮ್ಮ ಸಮಸ್ಯೆ ಕೇಳಕ್ ಬಂದವ್ರೆ. ನಾವು ಅರ್ಧ ಗಂಟೆ ಕಾರ್ಯಕ್ರಮ ನಮ್ಮ ಮೌನ ಕುತ್ಕೊಂಡು ಕೇಳಕ್ ಆಗ್ತಿಲ್ಲ ನಮ್ಮ ಹತ್ರ. 1 ವರ್ಷ ಆಯ್ತು, 1.5 ವರ್ಷ ಆಯ್ತು, ಅದು ಸ್ಥಗಿತಗೊಂಡಿದೆ. ಅದು ನೀವು ಸಂಬಂಧಪಟ್ಟ ಅಧಿಕಾರತ್ರ ಮಾತಾಡಿ ನಿಮಗೆ ಬಂದ್ರೆ ನಾವು ಗ್ರಾಮ ಪಂಚಾಯತಿ ಇದು ತಗೊಂಡು ತಾವು ಅವ್ರು ಮಾಡಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನೀವು ನಾನು ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಪರ ನಾನು ಕೇಳ್ಕೊಂಡಿದ್ದೀನಿ. ಒಂದನೇದು. ಎರಡನೇದು, ಅವ್ರು ಏನಿದೆ ನಮ್ಮ ಊರಲ್ಲಿ ಅವ್ರಿಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ಅದು ಟಾಯ್ಲೆಟ್ ಇರಲಿಲ್ಲ, ಇದನ್ನ ಸಮಸ್ಯೆ. ಅಂದ್ರೆ ಅವರು ಬಟ್ಟೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಗ್ರಾಮ ಅಧ್ಯಕ್ಷರಿದ್ದೀರಾ, ನಮ್ಮ ಅಣ್ಣನವರಿದ್ದಾರೆ, ನೀವು ಸೇರಿದ್ದಾರೆ. ಇದೊಂದು ಎಲ್ಲ ಗ್ರಾಂಟ್ ಹಾಕಿ ತಾವು ಮಾಡ್ತೀರಾ, ಇದೊಂದು ಅವ್ರು ಮಾಡ್ಕೊಡ್ಬೇಕು. ಅನ್ನಪೂರ್ಣದಲ್ಲಿ ಮೊದಲನೇ ಪ್ರಾಬ್ಲಮ್ ಗ್ರಾಮ ಪಂಚಾಯತಿ ಹೋಗೋರು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ವೇದಿಕೆ ಮುಖಾಂತರ ಹೇಳ್ತೀನಿ, ನೀವು ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾರೇ ಗ್ರಾಮ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಬೇಕು, ಪ್ಲಾನ್ ಫಾಲೋ ಮಾಡಬೇಕು. 6 ತಿಂಗಳಿಗೊಂದ್ಸರಿ ಚರಂಡಿಗಳ ಸ್ವಚ್ಛತೆ ಮಾಡಿ. 6 ತಿಂಗಳಿಗೊಂದ್ಸರಿ ಚರಂಡಿಗೆ ಸ್ವಚ್ಛತೆ ಮಾಡಿ. ಬೀದಿ ದೀಪಗಳು ನೋಡ್ರಿ. ನಿಮಗೆಲ್ಲ ಕೂಡಿಸಿರೋದು ಆಫೀಸಲ್ಲಿ ಕುತ್ಕೊಂಡು ಹೋಗ್ಬೇಕಲ್ಲ. ನೀವ್ಯಾರು ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಆಯ್ತಾ, ಡೆವಲಪ್ಮೆಂಟ್ ಆಫೀಸರ್, ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಬೇಕು. ಸ್ವಚ್ಛತೆ ಇದೆಯಾ, ಬೀದಿ ಕಲ್ಪಿಲ್ವಾ, ನಿಮ್ಗೇನ್ ಕೇಳಲ್ಲ ಅವರು. ಏನ್ ಕೇಳ್ತಾರ? ಗ್ರಾಂಟ್ ಕೇಳ್ತಾರ? ಕೇಳಲ್ಲ. ಇಲ್ಲಿ ಶಾಲೆ ಗೋಡೆ ಬಿದ್ದಿದೆ, ಶಾಲೆ ಬಸ್ ಕೊಡಿ. ಎಲ್ಲೆಲ್ಲ ಹೋಗಿ ಗ್ರಾಂಟ್ಗಳು ಹಾಕ್ತೀರಾ ಕಾಡಲ್ಲಿ, ಅದನ್ನ ಕೇಳಲ್ಲ ಸ್ವಾಮಿ. ಇಲ್ಲಿ ಶಾಲೆ ಗೋಡೆ ಬಿದ್ದರೆ ಅದನ್ನ ಫಸ್ಟ್ ಹಾಕ್ಕೊಡಿ, ಆಯ್ತಾ. ಆಮೇಲೆ ಯಾಕಡೆ 2 ರೂಮ್ಗಳು ಶಾಲೆ ರೂಮ್ಗಳು ಇವಾಗ ತುಂಬಾ ಗಲೀಜು ಮಾಡಿದ್ದಾರೆ. ಸ್ವಚ್ಛತೆ ಮಾಡಿ, ಶಾಲೆ ಜಾಸ್ತಿ ಇದೆ, ಆಯ್ತಾ. ನಮ್ಮ ಮೊದಲು ನೀವು ಗ್ರಾಮದ ಸಮಸ್ಯೆಗಳನ್ನ ಆಲಿಸಿ.